ಸರ್ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್. ಆಡಿಯೋ ಲೀಕ್ ಅಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್.ಬಿ. ತಿಮ್ಮಾಪುರ ಮತ್ತೆ ನಂಜಯ್ಯನ ಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಗಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವರು. ಅವ್ರು ಹೇಳ್ತಾರೇ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಗೆಟ್ರಿ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರು ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಹೊರದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮಹಾರಾಷ್ಟ್ರ ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನ ಗೊತ್ತಾದ್ರೆ ಖಂಡಿತ ಅದನ್ನ ರಾತ್ರಿಯಿಂದನೇ ಅದನ್ನ ಸರ್ಚ್ ಮಾಡಕ್ ನೋಡಿದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೆ ಏನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ. ನಾನು ಅಲ್ಲಿ ಇಲ್ಲ, ಅವ್ರಿಗೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನ ನೋಡ್ತೀನಿ. ಸರ್ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್. ಆಡಿಯೋ ಲೀಕ್ ಅಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್.ಬಿ. ತಿಮ್ಮಾಪುರ ಮತ್ತೆ ನಂಜಯ್ಯನ ಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಗಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವರು. ಅವ್ರು ಹೇಳ್ತಾರೇ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಗೆಟ್ರಿ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಹೊರದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮಹಾರಾಷ್ಟ್ರ ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನ ಗೊತ್ತಾದ್ರೆ ಖಂಡಿತ ಅದನ್ನ ರಾತ್ರಿಯಿಂದನೇ ಅದನ್ನ ಸರ್ಚ್ ಮಾಡಕ್ ನೋಡಿದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೆ ಏನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ. ನಾನು ಅಲ್ಲಿ ಇಲ್ಲ, ಅವ್ರಿಗೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನ ನೋಡ್ತೀನಿ. ಸರ್ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್. ಆಡಿಯೋ ಲೀಕ್ ಅಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್.ಬಿ. ತಿಮ್ಮಾಪುರ ಮತ್ತೆ ನಂಜಯ್ಯನ ಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಗಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವರು. ಅವ್ರು ಹೇಳ್ತಾರೇ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸನ್ನಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಗೆಟ್ರಿ ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರು ಇಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾರು ಹೊರದ್ಮೇಲೆ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮಹಾರಾಷ್ಟ್ರ ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನ ಗೊತ್ತಾದ್ರೆ ಖಂಡಿತ ಅದನ್ನ ರಾತ್ರಿಯಿಂದನೇ ಅದನ್ನ ಸರ್ಚ್ ಮಾಡಕ್ ನೋಡಿದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೆ ಏನು ಗೊತ್ತಾ ಮಾಹಿತಿ ನಡೆದು ಲೋಕಾಯುಕ್ತಲ್ಲಿ. ನಾನು ಅಲ್ಲಿ ಇಲ್ಲ, ಅವ್ರಿಗೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನ ನೋಡ್ತೀನಿ.